ಹೌದು, ಆನೆಗಳ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. 2.37 ಕ್ರೋರ್ಸ್ ಆನೆಗಳಿಗೆ, ಹೆಣ್ಣಾನೆಗಳಿರಲಿ ಗಂಡಾನೆಗಳಿರಲಿ, ಆನೆ ಮಾವುತರು, ಕಾವಡಿಗರು, ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಸೊ ಇವತ್ತು ಭಾಗಿ ಆಗ್ತಾನೆ ಈವ್ನಿಂಗ್ ಇದರಲ್ಲಿ ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಫುಡ್ಸ್ಗೆ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಆಗುತ್ತೆ, ಮೋರ್ ದೆನ್ 40-50 ಇದರಲ್ಲಿ ಆಗುತ್ತೆ. ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಂಬರ್ ಆಫ್ ಡೇಸು, ನಂಬರ್ ಆಫ್ ಎಲಿಫೆಂಟ್ಸು, ಯಾವಾಗ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ಸ್ ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎರಡನೇ ಹಂತದನ್ನು ತಿಳಿಸ್ತೀನಿ. ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ದಿನಾಂಕವನ್ನು ಒಂದು 2 ದಿನದಲ್ಲಿ ತಮಗೆ ತಿಳಿಸ್ತೀನಿ. ಹೌದು, ಆನೆಗಳ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. 2.37 ಕ್ರೋರ್ಸ್ ಆನೆಗಳಿಗೆ, ಹೆಣ್ಣಾನೆಗಳಿರಲಿ ಗಂಡಾನೆಗಳಿರಲಿ, ಆನೆ ಮಾವುತರು, ಕಾವಡಿಗರು, ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಸೊ ಇವತ್ತು ಭಾಗಿ ಆಗ್ತಾನೆ ಈವ್ನಿಂಗ್ ಇದರಲ್ಲಿ ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಫುಡ್ಸ್ಗೆ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಆಗುತ್ತೆ, ಮೋರ್ ದೆನ್ 40-50 ಇದರಲ್ಲಿ ಆಗುತ್ತೆ. ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಂಬರ್ ಆಫ್ ಡೇಸು, ನಂಬರ್ ಆಫ್ ಎಲಿಫೆಂಟ್ಸು, ಯಾವಾಗ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ಸ್ ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎರಡನೇ ಹಂತದನ್ನು ತಿಳಿಸ್ತೀನಿ. ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ದಿನಾಂಕವನ್ನು ಒಂದು 2 ದಿನದಲ್ಲಿ ತಮಗೆ ತಿಳಿಸ್ತೀನಿ.